ಹೊರಬಿದ್ದಾಗ ಶಾಮಣ್ಣ ಎಡ್ಡಿ ಮರದ ಮರೆಯಲ್ಲಿರದೆ ಬೀದಿ ದೀಪದ ಕೆಳಗೆ ಹರಟುತ್ತಿದ್ದರು. ಎಡ್ಡಿ ಬೀಡಿ ಸೇದುತ್ತಿದ್ದ. ಶಾಮಣ್ಣ ಯಾವುದೋ ಎಲೆಯ ತೊಟ್ಟನ್ನು ಜಗಿಯುತ್ತಿದ್ದರು. ನಾನು ಹೊರ ಬಂದದ್ದನ್ನು ನೋಡಿ ನಿಧಾನವಾಗಿ ನನ್ನ ಕಡೆ ಬಂದರು. ನಾನು ಬೇಗನೆ ಸಮೀಪಿಸಿದೆ. ಶಾಮಣ್ಣ ಒಳಗೇನಾಯ್ತು ಎಂದು ಕೇಳದೆ ಇಲ್ಲಿ ನೋಡೋಣ ಎಂದು ಡಬ್ಬಿಯನ್ನು ಇಳಿಸಿಕೊಂಡು ಅಣಕಿದರು. ಎಡ್ಡು ಇಣುಕಿ ಅಯ್ಯೋ ಎಂದು ಬೇಸರದಿಂದ ಏನ್ರಿ ಇಷ್ಟು ಲೈಟ್ ಕಾಫಿ ತರೋದೇನ್ರಿ ಎಂದ. ಇಲ್ಲರಿ, ಕತ್ತಲಲ್ಲಿ ಆಗಿ ಕಾಣುತ್ತೆ, ಸರಿಯಾಗಿ ಬೆಳಕಲ್ಲಿ ನೋಡಿ ಎಂದೆ. ಏನ್ ನೋಡೋದು, ಡಬ್ಬಕ್ಕಿಂತ ಬೆಳ್ಳಗಿದೆ, ಕಾಫಿ ಅಂತ ಒಂದು ಬೋರ್ಡ್ ಹಾಕಬೇಕು ಅಷ್ಟೇ. ಕಷ್ಟಪಟ್ಟು ಕದ್ದಿದ್ದಕ್ಕೆ ಸಿಕ್ಕ ಬಹುಮಾನ ನೋಡಿ ನನಗೆ ಬೇಜಾರಾಯಿತು. ಹೋಟೆಲ್ ಸರ್ವರಿಗೆ ದಬಾಯಿಸಿದಂತೆ ಎಡ್ಡಿ ನನಗೆ ದಬಾಯಿಸಿದ್ದನ್ನು ನೋಡಿ ಶಾಮಣ್ಣನಿಗೆ ರೇಗಿತು. ತಮಗೆ ಬೇಡದಿದ್ದರೆ ಅಗತ್ಯವಾಗಿ ಬಿಡಬಹುದು ಎಂದರು. ಕೊಟ್ರು ಬೇಡ್ರಿ ನನಗೆ. ಎಡ್ಡಿಗೆ ಕೊಂಚ ರೇಗಿತು. ಛೇಚೆ, ಈ ಡೆಮಾಕ್ರಸಿಲಿ ಅಂತ ಬಲಾತ್ಕಾರ ಏನೂ ಇಲ್ಲಪ್ಪ. ಕುಡಿಯೋಲ್ಲ ಅಂದನೆಲ್ಲ ಇನ್ನೇಕ್ರಿ ಮಾತು. ಛೇ ಇಲ್ಲ ಬಿಡ್ರಿ, ಲೈಟ್ ಕಾಫಿ ಕುಡಿದು ಆರೋಗ್ಯ ಎಕ್ಕುಟಿಸಿಕೋಬೇಕು ಅಂತ ಏನಿದೆ ಕಾಯ್ದೆ ಹೇಳಿ? ಖಂಡಿತ ಕುಡಿಬೇಡ್ರಿ. ಶಾಮಣ್ಣ ಚೆನ್ನಾಗಿ ಕಿಚಾಯಿಸಿದರು. ಎಡ್ಡಿ ಕೋಪೋದ್ರಿಕ್ತನಾಗಿ ಪ್ರಾಣ ಹೋದರೂ ಸರಿ ಈ ಕಾಫಿ ಕುಡಿಯಬಾರದು ಎಂದು ದೃಢ ನಿಶ್ಚಯ ಮಾಡಿ ಹುಡುಗಚ್ಚಿದ. ಶಾಮಣ್ಣ ತಮ್ಮ ಕುತಂತ್ರ ಸಫಲವಾದುದಕ್ಕಾಗಿ ಒಳಗೆ ಹಿಗ್ಗಿ ನನ್ನ ಕಡೆ ತಿರುಗಿ ಕಣ್ಣು ಮಿಟುಕಿಸಿದರು. ನಾನು ಎಡ್ಡಿ ಪಾಲು ನಮಗೆ ದಕ್ಕಿದ್ದನ್ನು ಕಂಡು ಖುಷಿಯಾದೆ. ಆದರೆ ಎಡ್ಡಿ ಪಾಲು ನಮಗೆ ದಕ್ಕಲಿಲ್ಲ. ನಾವು ರೂಮ್ ಒಳಗೆ ಹೋಗುತ್ತಲೂ ರಂಗಪ್ಪ ಎದ್ದು ಅರನಿದ್ದೆಯಲ್ಲಿ ಬೈದ. ಬೇಡ ಬೇಡ ಅಂದ್ರು ಮಲಗಿದ್ದೆ ತಡ, ಹೋಗಿದ್ದೇರೇನ್ರೋ ಲೋಫರ್ಗಳ. ನಿಮ್ಮ ಮಾವನಿಗೆ ಗೊತ್ತಾದ್ರೆ ಅವರ ಮಂಡಿ ಕಡೆ ನಾನು ಹೋಗೋ ಆಗಿಲ್ಲ ಅಷ್ಟೇ. ನಿಮಗೇನ್ರೋ, ನಿಮ್ಮ ಹುಡುಗಾಟ ನಮಗೆ ಪ್ರಾಣಕ್ಕೆ ಬರ್ತದೆ ಎಂದು ಗೊಣಗುತ್ತಾ ಜೊಲ್ಲು ನುಂಗಿದ. ಮುಂದೆ ಕಾಫಿ ಕಾಯಿಸಿದಾಗ ಅದರ ಕಮ್ಮನ ವಾಸನೆಯ ಹಬೆ ಇವನ ಮೂಗಿಗೆ ಹೋಗಿ ಇವನ ದಾಟಿಯೇ ಬದಲಾಯಿಸಿದರು. ದಿಂಡೆ ದೈತ್ಯನಾಗೆ ಕಣ್ಣು ಬಿಡುತ್ತಾ ನಂಗೊಂಚೂರು ಕೊಡ್ರೋ ಎಂದು ಎದ್ದು ಕುಳಿತ. ಶಾಮಣ್ಣ, ಲೋ ರಂಗಪ್ಪ, ಬಾಯಿಗೆ ಬಂದಂತೆ ಬೈಯಕ್ಕಾಗುತ್ತೆ, ಕಾಫಿ ಕೇಳ್ತೀಯೇನೋ ಎಂದರು. ಹೋಗ್ಲಿ ಮಾರಾಯ, ಸುಮ್ಮನೆ ಹೇಳ್ದೆ, ನಂಗೂ ಒಂಚೂರು ಕೊಡೋ ಎಂದು ಕುಳಿತೇ ಬಿಟ್ಟ. ಎಡ್ಡಿಗಿರುವಂತ ಆತ್ಮಾಭಿಮಾನ ಇವನಿಗಿಲ್ಲದಿದ್ದರಿಂದ ಶಾಮಣ್ಣನ ಕುತಂತ್ರ ಈ ಬಾರಿ ಸಫಲವಾಗಲಿಲ್ಲ. ಆದರೂ ಜಗ್ಗದೆ ಶಾಮಣ್ಣ, ಲೋ ಓದೋಣ ಅಂತ ತಂದ್ರೆ ಕುಡಿದು ಮಲಗೋನಿಗೆ ಏಕೋ ಕಾಫಿ ಎಂದರು. ರಂಗಪ್ಪ ಇಮ್ಮಡಿ ಬಂಡತನದಿಂದ, ಇಲ್ಲ ಮಾರಾಯ, ಓದ್ತೀನಿ, ನಂಗೂ ಪರೀಕ್ಷೆ ಇಲ್ಲೇನು, ಒಂಚೂರು ಕೊಡ ಸಾಕು ಎಂದ. ಮಾನ ಮರ್ಯಾದೆ ತೊರೆದು ಕಾಫಿ ಕುಡಿಯಲೇಬೇಕೆಂದು ಪಣ ತೊಟ್ಟಿದ್ದ ಅವನ ಹತ್ತಿರ ಶಾಮಣ್ಣ ಕೊನೆಗೆ ಸೋಲೊಪ್ಪಿಕೊಳ್ಳುತ್ತಾ, ಅಲ್ಕ ಸೋವರ್, ಹೋಗ್ಲಿ ಸ್ವಲ್ಪ ತಗೋ ಎಂದರು. ರಂಗಪ್ಪ ಲೋಟದ ಕಾಫಿ ಭಲೆ ರುಚಿಯಾಗಿ ಗ್ರ್ಯಾಂಡ್ ಆಗಿದೆ ಕಣ್ರೋ ಕಾಫಿ ಎಂದು ಬಾಯಿ ಸವರಿಕೊಳ್ಳುತ್ತಾ ಇಂದಿನ ವಾಗ್ದಾನವೊಂದು ಒಂದಿನಿತೂ ಗಮನಿಸದೆ ಓದದೆ ಮಲಗಿದ. ಬೆಳಿಗ್ಗೆ ಎದ್ದಾಗ 8 ಗಂಟೆ. ಶಾಮಣ್ಣನನ್ನು ಎಬ್ಬಿಸಿದೆ. ನಿನ್ನೆ ರಾತ್ರಿ ಆ IALGC ಬೇರೆ ಎನ್ನುವಂತೆ ನಿಸ್ಸಂಕೋಚದಿಂದ ನೇರವಾಗಿ ಗುಂಡು ಹೊಡೆದಂತೆ ಅಜ್ಜಿ ಮನೆ ಕಡೆ ನಡೆದವು. ಆ ದಾರಿ, ಆ ಬೇವಿನ ಸಾಲು, ಆ ಮನೆ, ಆ ಬಾಗಿಲು, ಆ ಮಾಂಬಿ ಎಲ್ಲ ರಾತ್ರಿ ತೋರಿದ ವ್ಯಕ್ತಿತ್ವವನ್ನು ಕಳಚಿ ಮುಗ್ಧವಾಗಿ ಕುಳಿತಿದ್ದವು. ಬಾಗಿಲನ್ನು ದೂಡಿ ನೇರವಾಗಿ ಒಳಗೆ ನಡೆದೆ ತಿಂಡಿ ಕಾಫಿ ಗಿಟ್ಟಿಸುವ ಏಕಮಾತ್ರ ದೇಹದೊಡನೆ. ಇದ್ದಕ್ಕಿದ್ದಂತೆ ಹಿಂದುಗಡೆ ನಮ್ಮಜ್ಜಿಯ ಕಹಳೆ ಕೇಳಿಸಿತು. ರಂಡೆ ಗಂಡ್ರ, ಎಷ್ಟು ಅಂತ ನಿಮ್ಗೆ ಕೊಡೋದ್ರು? ಅಟ್ಟದ ಮೇಲೆ ಇದ್ದ ಖಾಲಿ ಡಬ್ಬಗಳೆಲ್ಲ ಮುಗಿದವು. ಲೋ ಉದಿನ, ನೀನ್ ನಿಜ ಹೇಳು, ಎಲ್ಲಿ ಎಸೆದೆ ಅಂತ ಅಜ್ಜಿ ಗಟ್ಟಿಯಾಗಿ ಉದಿನನಿಗೆ ಬೈದರು. ಆ ಪಂಚರಳು ಆಣೆಗೂ ನಂಗೊತ್ತಿಲ್ರಮ್ಮ, ಸಿದ್ಧ ಎತ್ಲಾಗವ್ರು ಎಣದನೋ ಏನೋ ಎಂದ ಉದಿನ. ಲೋ ಉದಿನ, ಈಗ ತಾನೇ ನಾನು ಮನೆಯಿಂದ ಬಂದಿದ್ದು ನಿನಗೆ ಗೊತ್ತಿಲ್ಲೇನೋ? ದೇವ್ರಾಣೆ ಗೊತ್ತಿಲ್ರಮ್ಮ, ನಾನಾಗಿದ್ರೆ ಆ ಪಂಚರಳಿ ನನಗೆ ತಕ್ಕ ಶಿಕ್ಷೆ ಕೊಡದೆ ಬಿಟ್ಟಾತ ಎಂದ ಸಿದ್ಧ. ನಮ್ಮಜ್ಜಿ ಕೂಗಾಟ ಕೇಳಿ ನಮ್ಮ ದೊಡ್ಡ ಮಾವ ಕೆಳಗಿಳಿದು ಬಂದು, ಎಂತದಮ್ಮ ಅದು ಗಲಾಟೆ ಎಂದರು. ನೋಡೋಣ, 100 ಡಬ್ಬ ಆಯ್ತು ಇವರಿಗೆ ಕೊಟ್ಟದ್ದು. 1 ವಾರಕ್ಕಿಂತ ಹೆಚ್ಚು ದಿನ ಇವರ ಹತ್ತಿರ ಇದ್ದದ್ದು ನಾನ್ ಕಾಣ್ಲಿಲ್ಲ. ಹುಚ್ಚುಮುಂಡೆ ಕುರ್ದೆಗಳು ಎತ್ತ ಮಕೈಸಿತಾವೋ, ಮತ್ತೆ ಬಂದಾತು ಬೇರೆ ಡಬ್ಬ ಕೊಡಿ ಅಂತ ಕೂತಾತು. ಹೀಗೆ ಆದ್ರೆ ಎಷ್ಟು ಡಬ್ಬ ಹೋಗಿರ್ಬೋದು, ನೀನೆ ಲೆಕ್ಕ ಹಾಕು. ಅಜ್ಜಿ ಹಾಳುಗಳಿಗೆ ಹೀನಾಮಾನ ಬೈಯುತ್ತಲೇ ಆದುದನ್ನು ಅರೆಬರೆಯಾಗಿ ಹೇಳಿದರು. ಸಿಟ್ಟು ಬಂದಾಗ ಬೈಗುಳ ಅವರ ಬಾಯಲ್ಲಿ ಬೇಕಾದಂತೆ ಬರುತ್ತಿತ್ತು. ನಾವು ಯಾರಾದರೂ ಏಕೆ ಹೀಗೆ ಬೈಯುತ್ತೀರೆಂದು ಕೇಳಿದರೆ ಮುಪ್ಪಿನ ಬಾಯಲ್ಲಿ ಯಾವಾಗಲೂ ಬೈಗುಳ ಹೆಚ್ಚು ಎಂದು ಸಿದ್ಧಾಂತವನ್ನೇ ಮಾಡಿ, ನೀವೆಲ್ಲ ಈಗಲೇ ಇಷ್ಟೊಂದು ಬೈಯುವವರು ನನ್ನಂಗಾದಾಗ ಇನ್ನೆಷ್ಟು ಬೈಬಹುದು ಎಂದು ಗಣಿತ ಹಾಕುತ್ತಿದ್ದರು. ಅಯ್ಯೋ, 1 ಡಬ್ಬಕ್ಕೆ ಯಾಕಿಷ್ಟು ರಂಪ, ಹೋಗ್ಲಿ ಬಿಡಮ್ಮ. ನಮ್ಮ ದೊಡ್ಡ ಮಾವ ಆಳುಗಳ ಮೇಲಿನ ಕರುಣೆಯಿಂದ ಹೇಳಿದರು. ನಮ್ಮಜ್ಜಿಗೆ ಕೊಂಚ ರೇಗಿತು. ಮಗ ಆಳುಗಳ ಪರ ವಹಿಸಿದ್ದಾನಲ್ಲ ಎಂದು. ಹಂಗಲ್ಲಣ್ಣ, ಹೊಸ ಡಬ್ಬ ಹಟ್ಟದ ಮೇಲಿನ ತೆಗೆಸಿಕೊಟ್ಟು 2-3 ದಿನ ಆಗಿತ್ತು ಅಷ್ಟೇ. ಅಯ್ಯೋ, ಎಲ್ಲ ಬಾವಿ ಒಳಗೆ ಬಿದ್ದಿರಬಹುದು ಎಂದರು ಮಾವ.
ಹಾ, ಏನಂದೆ? ಅವ್ವಾರಿದ ನಮ್ಮಜ್ಜಿ, ಹಾಗಾದರೆ ಬಾವಿ ನೀರನ್ನೆಲ್ಲ ಎತ್ತಿಸಿ ಬಾವಿ ಶುದ್ಧಿ ಮಾಡಿಸು ಎಂದರು. ಅರೆ, ಯಾಕಮ್ಮ? ಯಾಕೆ? ಅದು ಆ ಆಳ್ಗಳು ಕಕ್ಕಸಿಗೆ ನೀರು ತಗೊಂಡು ಹೋಗಕ್ಕೆ ಇಟ್ಕೊಂಡಿದ್ದು ಕಣೋ ಆ ಡಬ್ಬ. ಇನ್ನು ಆ ಬಾವಿ ನೀರು ಉಪಯೋಗಿಸೋದು ಹೇಗೆ ಎಂದರು ಅಜ್ಜಿ. ಹೀಗೆಂದಾಗ ಆಗ ತಾನೇ ಬಾವಿ ನೀರಲ್ಲಿ ಮುಖ ತೊಳೆದುಕೊಂಡಿದ್ದ ಮಾವನ ಮುಖ ಇಂಜಿ ವಾಕರಿಕೆ ಬರುವಂತೆ ಸುಕ್ಕುಗಟ್ಟಿತು. ಸರಿ ಸರಿ, ಅದನ್ನೆಲ್ಲ ಆಮೇಲೆ ನೋಡೋಣ ಎಂದು ಅಸಹ್ಯ ಸೂಚಿಸುವ ಮೋರೆಯೊಡನೆ ಒಳಗೆ ಹೋದರು. ನಮ್ಮಜ್ಜಿ ವಿಜಯೋತ್ಸಾಹದಿಂದ ಉದಿನನ ಕಡೆ ತಿರುಗಿ, ಈಗ ಗೊತ್ತಾಗುತ್ತಲ್ಲ ಡಬ್ಬ ಬಾವಿಯೊಳಗಿದೆಯೋ ಇಲ್ಲೋ ಅಂತ. ಅದು ಪಂಚರೊಳ್ಳಿ ಗೊತ್ತಾ, ಕದ್ದವರಿಗೆ ಶಾಸ್ತ್ರಿ ಮಾಡದೆ ಬಿಡಲಿಕ್ಕೆ ಎಂದು ಹೇಳಿದರು. ರಾತ್ರಿ ಕಾಫಿ ಹೀರಿದ ನಾನು ಶಾಮಣ್ಣನ ಮುಖ ನೋಡಿದೆ. ಅವರು ನನ್ನ ಮುಖ ನೋಡಿದರು. ನನಗೆ ವಾಕರಿಕೆ ಬರುವಂತ ಅಸಹ್ಯವಾಯಿತು. ರಾತ್ರಿ ರಂಗಪ್ಪ, ಬಲೆ ರುಚಿಯಾಗಿ ಮಜವಾಗಿದೆ ಕಂಡ್ರು ಕಾಫಿ ಎಂದುದನ್ನು ಅವರು ಜ್ಞಾಪಿಸಿದಾಗ ನನಗೆ ಅಸಹ್ಯ ಹಿಮ್ಮಡಿಸಿ ಕ್ಯಾಥೂ ಎಂದು ಕ್ಯಾಕರಿಸಿ ಕೊಣದೊಳಗೆ ತುಪ್ಪಿದೆ. ಇಲ್ಲಿಗೆ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂತಹ ಪಂಚರೊಳ್ಳಿ ಪಿಚಾಚಿಯ ಸವಾಲು ಎಂಬ ಕತೆ ಮುಕ್ತಾಯವಾಯಿತು.